ಮತ್ತೆ ಅಲ್ಲಿ ಏನಾರ ಆದ್ರ ನಿಮ್ಗ ಜವಾಬ್ದಾರಿ ಆಗತ್ತಾ. ರನ್ ಮಾತ್ರ ಯಾಡ್ ಆಗಲ್ಲ ನೋಡು, ತಲೆಗೆ ಇಟ್ಕೊಂಡ್ಬಿಡ್ರಿ. ಫೀಡ್ ಮನ್ಸ್ಗೆ ಏನಾರು ತೊಂದ್ರೆ ಆತು ರನ್ ನಿಮ್ಮೋ ಕಟ್ ಆಗ್ತಾವ. ಈಗ ಸೂಪರ್ ಓವರ್ ಮ್ಯಾಚ್ ಕೂಡ ನಡೀತಾ ಇದೆ. ಅತ್ಯುತ್ತಮ ಶಾಟ್ ಅನ್ನು ಹೊಡೆದಿದ್ದಾರೆ. ಅಲ್ಲಿ ಗ್ಯಾಪ್ ನಲ್ಲಿ ಬಾಲ್ ಸಾಕ್ತಾ ಇದೆ, ಹೋಯ್ತು, ಆದ್ರೂ ಚೇಸ್ ಕೂಡ ಆಗ್ಲೇ ಇಲ್ಲ. ಸರ್ಕವರ್ ಸರ್ ಅವರಿಗೆ 4 ರನ್. ಇಡೀ ಗ್ರೌಂಡ್ ಸೆಲೆಬ್ರೇಷನ್ ಮಾಡ್ತಾ ಇದೆ ಈ ಒಂದು ಮ್ಯಾಚ್ಗೆ. ರಿವರ್ಸ್ ಶಾಟ್ಗೆ ಪ್ರಯತ್ನ, ಇಲ್ಲಿ ಡಾಟ್ ಬಾಲ್ ಕೂಡ ಆಗಿದೆ. ಬಹಳ ಅತ್ಯುತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು ಬಸವರಾಜ್ ಅವ್ರ ಕಡೆಯಿಂದ. ಮತ್ತೊಂದು ಅತ್ಯುತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು ಬಸವರಾಜ್ ಅವ್ರ ಕಡೆಯಿಂದ. ಮತ್ತೆ ತಾಯಪ್ಪ ಅವರು ಬೀಟ್ ಮಾಡಿದ್ದಾರೆ ಈ ಬಾಲ್ ಅನ್ನು. ಮತ್ತೊಂದು ಉತ್ತಮವಾದ ಹೊಡೆತ ಗಾಳಿಯಲ್ಲಿ ಚೆಂಡು ನೇರ ಫೀಲ್ಡರ್ ಕೈಯಲ್ಲಿ. ಯಾವುದೇ ಒಂದು ಬ್ಯಾಕಪ್ ಇರಲಿಲ್ಲ, ಸೊ ಹೀಗಾಗಿ 2 ರನ್ ಬಹಳ ಸುಲಭವಾಗಿ ತೆಗೆದುಕೊಂಡಿದ್ದಾರೆ ಸೋಲ್ಜರ್ಸ್ ತಂಡದ ಆಟಗಾರರು. ಇನ್ನು 2 ಬಾಲ್ ಕೂಡ ಬಾಕಿ ಇದೆ, ಕಾದ್ ನೋಡೋಣ ಯಾವ ರೀತಿ ಗೇಮ್ ಆಡ್ತಾರೆ ಎಂದು. ಉತ್ತಮವಾದ ಎಸೆತ ಅಂತಾನೆ ಹೇಳ್ಬೋದು. ಇದೊಂದು ಬ್ಯಾಟಿಗೆ ಅಷ್ಟೊಂದು ಚೆನ್ನಾಗಿ ಕನೆಕ್ಟ್ ಆಗ್ಲೇ ಇಲ್ಲ. ಓ, ವಿಕೆಟ್ ಗಾನ್. ತಾಯಪ್ಪ ಅವರು ರನ್ಔಟ್ ಆಗಿ ಪೇಲಿನ ಹತ್ರ ಸಾಕ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ ಅಲ್ಲಿ ಕೃಷ್ಣ ಪೂಜಾರಿ ಅವರು. ನೇರ ಕೀಪರ್ ಕೈಯಲ್ಲಿ ಬಾಲ್ ಎಸೆದಿದ್ದಾರೆ, ಸೊ ಹೀಗಾಗಿ ರನ್ಔಟ್ ಆಗಿದ್ದಾರೆ ತಾಯಪ್ಪ ಅವರು. ಬೇಡದೆ ಇರೋ ರನ್ ಅನ್ನು ಕದಿಯಲು ಹೋಗಿ ತಮ್ಮ ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಇನ್ನೊಬ್ಬ ದೈತ್ಯ ಆಟಗಾರ ಬೊಬ್ಲು. ವೆರಿ ಗುಡ್, ಉತ್ತಮವಾದ ಹೊಡೆತ, ಅದ್ಭುತವಾದ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು ಇದು ವಿನಯ್ ಜಾಧವ್ ಅವ್ರ ಕಡೆಯಿಂದ. ಮತ್ತೆ ರನ್ ಔಟ್ ಆಗೋ ಸಾಧ್ಯತೆ, ಮತ್ತೆ ಈ ಸಾರಿ ಕೂಡ ರನ್ ಔಟ್. ಒಂದೂರು ಮುಕ್ತಾಯಕ್ಕೆ 8 ರನ್ ಬಾರಿಸಿದ್ದಾರೆ ಸೋಲ್ಜರ್ಸ್ ತಂಡದ ಆಟಗಾರರು.
ಈ ಒಂದು ಬ್ಲಾಕ್ ಟೈಗರ್ ಅವರ ಟಾರ್ಗೆಟ್ ರೀಚ್ ಮಾಡಲು 9 ರನ್ ಬೇಕು. 6 ಬಾಲ್ಗೆ 9 ರನ್ ಬೇಕು. ಆದಷ್ಟು ಬೇಗನೆ ಬ್ಯಾಟ್ಸ್ಮನ್ ಕ್ರೀಜ್ಗೆ ಬರಬೇಕು. ನೀವು ಫೀಲ್ಡಿಂಗ್ ಸೆಟ್ ಮಾಡ್ರಿ ಬಬ್ಲು, ಫೀಲ್ಡಿಂಗ್ ಸೆಟ್ ಮಾಡ್ರಿ. ಟೈಮ್ ಭಾಳ ಆಗೈತಿ, ಇನ್ನೊಂದು ಮ್ಯಾಚ್ ಐತಿ. ಹಾಗೆ ಅಂಪೈರ್ ಇದ್ದಂಥವ್ರು ಸ್ವಲ್ಪ ಬೇಗ ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡಿಸ್ಬೇಕು. ಬರ್ರಿಪ್ಪ ಬ್ಯಾಟಿಂಗ್ ಬರ್ರಿ, ಆದಷ್ಟು ಬೇಗನೆ ಬನ್ನಿ. ಇನ್ನೊಂದು ಮ್ಯಾಚ್ ಕೂಡ ಇದೆ, ಮಳೆ ಮಾಡಾಗಿದೆ. ನಿನ್ನೆ ಮಳೆ ಬಂದು ಮ್ಯಾಚ್ ಕೂಡ ರದ್ದಾಯ್ತು, ಬ್ಯಾರ್ಲೆಟ್ ಕೂಡ ಆಯ್ತು. ಸೊ ಹೀಗಾಗಿ ಆದಷ್ಟು ಬೇಗನೆ ಬರಬೇಕು. ಬರ್ರಿ ಬರ್ರಿ ಬ್ಯಾಟ್ಸ್ಮನ್ ಬರ್ರಿ, ಚರ್ಚೆ ಬೇಡ ಈಗ. ಬರ್ರಿ ಜಲ್ದಿ ಬರ್ರಿ, ಬ್ಯಾಟಿಂಗ್ ಬರ್ರಿ. ಇನ್ನೊಂದು ಮ್ಯಾಚ್ ನಡೆಸ್ಬೇಕು. ವಿನೋದ್ ಜಾಧವ್ ಮತ್ತೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಯಾರು ಇನ್ನೊಬ್ರು? ಸಚಿನ ನೀನಾ? ಅಲ್ಲ, ಸುದೀಪ. ಓಕೆ, ವಿಕೆ ರಾಬೇಗ್ ಅವರು ಯಾಕೆ ಅಲ್ಲಿ ಅಡ್ಡಾಡಕತ್ತಾರ ಅದು ಈಗ ಅರ್ಥ ಆಗವಲ್ದು ನಮಗ. ಸ್ಟ್ರೈಕ್ ನಲ್ಲಿ ವಿನೋದ್ ಜಾಧವ್, ನಾನ್ ಸ್ಟ್ರೈಕ್ ನಲ್ಲಿ ಸುದೀಪ್. ತೈಪೂರ್ ಬೌಲಿಂಗ್ ನಲ್ಲಿ 6 ಬಾಲ್ 9 ರನ್ ಬೇಕಾಗಿದೆ ಬ್ಲಾಕ್ ಟೈಗರ್ಸ್ ಗೆಲ್ಲಲು. ಇದು ವೈಡ್ ಬಾಲ್ ಆಗಿದೆ. ಮೊದಲನೇ ಬಾಲ್ ವೈಡ್ ಇಸಿದ್ದಾರೆ ತಾಯಪ್ಪ ಅವರು. ತಂಡಕ್ಕೆ ಉಚಿತ ರನ್ ಕೊಡುಗೆ. ಇನ್ನು 6 ಬಾಲ್ 8 ರನ್ ಬಾಕಿ. ಮತ್ತೊಂದು ಅಗಲವಾದ ಎಸೆತ, ತಂಡಕ್ಕೆ ಪುಕ್ಸೆಟೆ ರನ್. ಈಗ ಮತ್ತೆ ಬ್ಯಾಕ್ ಟು ಬ್ಯಾಕ್ 2 ವೈಡ್ ಎಸೆದು ಗೆಲುವಿಗೆ ಮೂಲ ಕಾರಣ ಇದೆ. ವೈಡ್ ಆಗುತ್ತೆ ಏನೋ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. 6 ಬಾಲ್ 7 ರನ್. ದೊಡ್ಡ ಹೊರತಕ್ಕೆ ಪ್ರಯತ್ನ ಕೂಡ ಮಾಡಿದ್ರು ಅಲ್ಲಿ ವಿನೋದ್ ಜಾಧವ್ ಅವರು. ಇನ್ನೊಂದು ರನ್ ಕದಿಯಲು ಯಶಸ್ವಿ ಆಗ್ತಾರೆ. ಅಲ್ಲಿ ರನ್ ಔಟ್ ಆಗೋ ಸಾಧ್ಯತೆ ಕೂಡ ತುಂಬಾನೇ ಇದೆ. ವಿಕೆಟ್ ವಿಕೆಟ್ ಏನು ಏನೋ ಸ್ವಲ್ಪ ಗೊಂದಲ ಇದೆ ಅಂಪೈರ್ಸ್ ಗಳ ಮಧ್ಯೆ. ಕಾದ್ ನೋಡೋಣ. ಇದು ರಿವ್ಯೂ ಕೂಡ ತಗೊಂಡಿದ್ದಾರೆ, ಥರ್ಡ್ ಅಂಪೈರ್ಗೆ ಕೂಡ ಹೋಗಿದೆ ಇದು. ಕಾದ್ ನೋಡೋಣ.
Wicket. As a preschool parent, how do you decide what is the best preschool for your child? Well, come to Eurokids. Standards, scientific curriculum, Eureka! Trained teachers, loving staff, tasty food. We have it all. Welcome to Eurokids, the preschool experts. ಬರ್ರಿ ಬರ್ರಿ ಹಿರಿಯರ ಈ ಕಡೆ ಬರ್ರಿ. ಕ್ಯಾಮ್ರಾ ಆನ್ ಆಗೈತ್ರಿ ಅಲ್ಲೇ. ನೀವ್ ಯಾಕೆ ಬರಕತ್ತಿರೋ ಅಲ್ಲೇ? ತಮ್ಮ As a preschool parent, how do you decide what is the best preschool for your child? Well, come to Eurokids. Standards, scientific curriculum, Eureka! Trained teachers, loving staff, tasty food. We have it all. Welcome to Eurokids, the preschool experts. As a preschool parent, how do you decide what is the best preschool for your child? Well, come to Eurokids. Standards, scientific curriculum, Eureka! Trained teachers, loving staff, tasty food. We have it all. Welcome to Eurokids, the preschool experts. As a preschool parent, how do you decide what is the best preschool for your child? Well, come to Eurokids.
standards, scientific curriculum. Eureka! Trained teachers, loving staff, tasty food. We have it all. Welcome to Eurokids, the preschool experts. ಅಂಪರ ಬಡ ಬಡ ಆಡಿಸ್ರಿ. ಇನ್ನು ನೆಕ್ಸ್ಟ್ ಮ್ಯಾಚ್ ಐತ್ರಿ. ಬಡ ಬಡ ಕರೆಸ್ರಿ ಬ್ಯಾಟ್ಮನ್ಸಿಗೆ.